ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಫಾಜಿಲ್ನ ತಮ್ಮ ಮಾಡಿರುವಂಥದ್ದು, ಆತ ಸುಫಾರಿ ಕೊಟ್ಟು ಮಾಡಿರುವಂಥದ್ದು ಅನ್ನುವಂಥದ್ದನ್ನು ಪೊಲೀಸರು ಹೇಳಿದ್ದಾರೆ. ಆದರೆ ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಇದರ ಹಿಂದೆ PFI ಸಂಘಟನೆಯ ಕೈವಾಡ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ VHP ಮುಖಂಡರಾಗಿರುವಂಥ ಶರಣ್ ಪಂಪೇಲ್ರವರು ನಮ್ಮ ಜೊತೆ ಇದ್ದಾರೆ. ಶರಣ್ ರವರೇ, ನೀವು ಯಾವ ಆಧಾರದ ಮೇಲೆ PFI ಇದರ ಹಿಂದೆ ಇದೆ ಅನ್ನುವಂಥದ್ದನ್ನು ಹೇಳ್ತೀರಾ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಕಾರ್ಯಕರ್ತರ ಕೊಲೆ ಆಗಿದೆ. ಪ್ರಶಾಂತ್ ಪೂಜಾರಿ ಇರ್ಬೋದು, ಅಥವಾ ನಮ್ಮ ಶರತ್ ಮಡಿವಾಳ ಇರ್ಬೋದು, ದೀಪಕ್ ರಾವ್ ಇರ್ಬೋದು, ಅಥವಾ ಮೊನ್ನೆ ನಡೆದಂತಹ ಪ್ರವೀಣ್ ನೆಟ್ಟಾರ್ ಹತ್ಯೆ ಇರ್ಬೋದು. ಈ ಎಲ್ಲ ಹತ್ಯೆಯ ಹಿಂದೆ ಇದ್ದಂಥದ್ದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರೆ. ಆ ಹತ್ಯೆಯನ್ನು ಮಾಡಿದಂಥ ಎಲ್ಲ ಘಟನೆಗಳು, ಯಾವ ರೀತಿ ಅವರು ಹತ್ಯೆ ಮಾಡಿದ್ದಾರೆ, ಯಾವ ರೀತಿ ತಲವಾರಿನಿಂದ ಕೊಂದಿದ್ದಾರೆ, ಕಡ್ದಿದ್ದಾರೆ, ಇದೆಲ್ಲವೂ ಸುಹಾಸ್ ಶೆಟ್ಟಿಯನ್ನು ಯಾವ ರೀತಿ ಕಡಿದಿದ್ದಾರೆ ಅದೇ ರೀತಿ ಕಡಿದಿದ್ದಾರೆ. ಹಾಗಾಗಿ ಒಂದು ವ್ಯವಸ್ಥಿತವಾದಂಥ ಟ್ರೈನಿಂಗ್ನ ಮುಖಾಂತರ ಅಲ್ಲಿಯ ದೃಶ್ಯಗಳನ್ನು ವಿಡಿಯೋದಲ್ಲಿ ನೋಡಬೇಕಾದ್ರೆ ಆ ಟ್ರೈನಿಂಗ್ ಏನು ಇದೆ, ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಿಂದ ಮಾತ್ರ ಸಾಧ್ಯ. ಬೇರೆ ಯಾರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಕಾರಣ ನಮಗೆ ಬಲವಾಗಿ PFI ಮೇಲೆ ಅನುಮಾನ ಬರ್ತಾ ಇದೆ. ಎರಡನೇದು, ಕೇವಲ ಫಾಜಿಲ್ನ ತಮ್ಮನಿಂದ ಮಾತ್ರ ಇದು ಕೊನೆಗೊಳ್ಳುವುದಿಲ್ಲ. ಇವತ್ತು ಹೊಸ ಹೆಸರುಗಳು ಬರ್ತಾ ಇದೆ. ಸುಖಾನಂದ್ ಶೆಟ್ಟಿ ಅವರ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ನೌಶಾದ್ ವಾಮಂಜೂರ್, ಅವನು ಈ ಕೊಲೆಯಲ್ಲಿದ್ದಾನೆ. ಇನ್ನು ಎರಡನೇದು, ಈ ಸುಹಾಸ್ ಹತ್ಯೆಯಲ್ಲಿ ಪ್ರಮುಖ ಆರೋಪಿ ಯಾರು ಇದ್ದಾನೆ, ಸಫ್ವಾನ್. ಇವನಿಗೆ ಆಶ್ರಯ ಕೊಟ್ಟದ್ದು ಕಿನ್ನಿ ಪದವಿನ ಇಸ್ಮಾಯಿಲ್ ಇಂಜಿನಿಯರ್. ಇವನು PFIಯ ಕಾರ್ಯಕರ್ತ, SDPIಯ ಕಾರ್ಯಕರ್ತ. ಹಾಗಾಗಿ ಇವನು ಇದರ ಹಿಂದೆ ಇದ್ದಾನೆ. ಇನ್ನು ಮೂರನೇದು, ಯಾವ ಜಾಗದಲ್ಲಿ ಘಟನೆ ಕೊಲೆ ಆಗಿದೆ ಅಲ್ಲಿ ಪ್ರಶಾಂತ್ ಪೂಜಾರಿಯ ಹತ್ಯೆಯ ಯಾರು ಆರೋಪಿಗಳಿದ್ದಾರೆ ಅವರು ಅಲ್ಲಿ ಇದ್ರು. ಹಾಗಾಗಿ ಪ್ರಶಾಂತ್ ಪೂಜಾರಿಯ ಕೊಲೆ ಆರೋಪಿಗಳು, ಸುಖಾನಂದ್ ಶೆಟ್ಟಿಯ ಕೊಲೆ ಆರೋಪಿಗಳು, ಇನ್ನು ಯಾರೆಲ್ಲ ಇವರಿಗೆ ಆಶ್ರಯ ಕೊಡ್ತಾ ಇದ್ದಾರೆ, ಇವರೆಲ್ಲರೂ PFIಯ ಜೊತೆ ಸಂಪರ್ಕ ಇದ್ದವರು. ಇನ್ನು 2 ವರ್ಷಗಳ ಹಿಂದೆ ಸಫ್ವಾನಿಗೆ ಇದೇ ಪ್ರಶಾಂತ್ ಎಂಬಂಥ ಯುವಕ, ಸುಹಾಸಿನ ಯಾರು ಸ್ನೇಹಿತ ಇದ್ದಾನೆ, ಹಲ್ಲೆ ನಡೆದಂಥ ಸಂದರ್ಭದಲ್ಲಿ ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಅವನು ದಾಖಲಾಗಿದ್ದ. ಅಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ PFIನ ಕಾರ್ಯಕರ್ತರು ಸಫಾನನ್ನು ನೋಡಲಿಕ್ಕೆ ಬಂದಿದ್ದಾರೆ ಮತ್ತು ಅವನ ಫೋಟೋವನ್ನು ಹಂಚಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಹಾಗಾಗಿ ಇದು ಹಿಂದೆ ಒಂದು ವ್ಯವಸ್ಥಿತವಾದಂಥ ಪಿತೂರು ಇದೆ. ಅಷ್ಟು ಮಾತ್ರ ಅಲ್ಲ, ಇವತ್ತೇನು 5 ಲಕ್ಷ ರೂಪಾಯಿ ಇದಕ್ಕೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತಮ್ಮದೇ ಪಬ್ಲಿಕ್ ಟಿವಿಯಲ್ಲಿ ಬಂದಿದೆ, ಇದರ 50 ಲಕ್ಷ ರೂಪಾಯಿ ತನಕ ಸಂಗ್ರಹ ಆಗಿದೆ. ಹಾಗಾಗಿ ಇಷ್ಟು ದೊಡ್ಡ ಫಂಡನ್ನು ಸಂಗ್ರಹ ಮಾಡಿಕೊಂಡು ಈ ಕೊಲೆ ಮಾಡುವುದಂದರೆ, ಈ ಸಂಚು ಮಾಡುವುದು PFIಗೆ ಮಾತ್ರ ಸಾಧ್ಯ. ಹಾಗಾಗಿ ಇದರ ಹಿಂದೆ ನಿಷೇಧಿತ PFI ಸಂಘಟನೆಯ ಕೈವಾಡ ಇದೆ. ಅದಕ್ಕೋಸ್ಕರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಈ ಕೊಲೆಯನ್ನು ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಕೇವಲ 8-10 ಜನರು ಮಾತ್ರ ಅಲ್ಲ, ಸುಮಾರು 20-25 ಜನರ ತಂಡ ಇದಕ್ಕೋಸ್ಕರ ಈ ಕೊಲೆಯಲ್ಲಿ ಭಾಗಿಯಾಗಿದೆ. ಅದರಲ್ಲೂ ಮುಸಲ್ಮಾನ್ ಬುರ್ಕಾಧಾರಿ ಮಹಿಳೆಯರು ಕೂಡ ಇದೊಂದು ಭಾಗವಾಗಿದ್ದಾರೆ. ಇನ್ನು ವಾಹನಗಳು 3-4 ವಾಹನಗಳು ಇದರ ಹಿಂದೆ ಇದೆ. ಇನ್ನು ಯಾರು ಇದಕ್ಕೆ ಮೆಸೇಜ್ ಕೊಟ್ಟಿದ್ದಾನೆ, ಅವನು ಹೋಗುವಂಥ ಚಲನವಲನಗಳು ಏನಿದೆ ಅದು ಕೂಡ ಇವತ್ತು PFIಯ ಮುಖಾಂತರ ಮಾಡಿದ್ದಾರೆ ಎಂಬುದು ಕೂಡ ಇವತ್ತು ಸುದ್ದಿ ಹರಡ್ತಾ ಇದೆ. ತಾಯಿ ಹೇಳಿದ್ದಾರೆ, ಯಾರು ಇವನ ಸುಹಾಸ್ನ ತಾಯಿ ಹೇಳಿದ್ದಾರೆ, ಇದು PFIನವರು ಸಂಘಟನೆಯವರು ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಇದನ್ನೆಲ್ಲವನ್ನು ತೆಗೆದುಕೊಂಡು ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ತನಿಖೆ ಮಾಡಬೇಕು. PFIಯ 100ಕ್ಕೆ 100 ಇದರ ಹಿಂದೆ ಕೈವಾಡ ಇದೆ. ಸುಹಾಸ್ನ ತಾಯಿ ತಂದೆನೂ ಹೇಳಿರುವಂಥದ್ದು ಬಜಿಪೆ ಪೊಲೀಸರು ಇದರಲ್ಲಿ ಕೈವಾಡ ಇದೆ ಅಂತ. ನೀವು ಹಿಂದೂ ಸಂಘಟನೆಗಳು ಹೇಳ್ತಾ ಇರುವಂಥದ್ದು ಪರ್ಟಿಕ್ಯುಲರ್ ಒಬ್ಬ ಸಿಬ್ಬಂದಿ ರಶೀದ್ ಅನ್ನೋರ ಪಾತ್ರ ಇದೆ ಅಂತ. ಯಾವ ಆಧಾರದ ಮೇಲೆ ಹೇಳ್ತೀರಾ? ಕುಡುಪುವಲ್ಲಿ ಅಶ್ರಫ್ನ ಯಾವುದು ಘಟನೆ ಆಯಿತು, ಸಾವು ಏನು ಘಟನೆ ಆಯಿತು, ಅದೇ ದಿವಸ ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ರಶೀದ್ ಸುಹಾಸನ್ನು ಕರೆದು ಅವನಿಗೆ ಟಾರ್ಚರನ್ನು ಕೊಟ್ಟಿದ್ದಾರೆ, ಬೆದರಿಕೆಯನ್ನು ಹಾಕಿದ್ದಾರೆ. ನಿನ್ನ ವಾಹನದಲ್ಲಿದ್ದಂಥ ಯಾವುದೆಲ್ಲ ಶಸ್ತ್ರಾಸ್ತ್ರಗಳಿದೆ ಅದನ್ನು ನೀನು ತಗೊಂಡು ಬರಬಾರ್ದು, ವಾಹನದಲ್ಲಿ ಯುವಕರನ್ನು ಕರ್ಕೊಂಡು ಬರಬಾರ್ದು, ನೀನು ಆಚೆ ಈಚೆ ಹೋಗಬಾರ್ದು ಅಂತ ಎಂಬಂತಹ ಒಂದು ಎಚ್ಚರಿಕೆಯನ್ನು ಅವತ್ತು ಕೊಟ್ಟಿದ್ದಾನೆ. ನಮಗೆ ಅನಿಸ್ತಾ ಇದೆ, 3 ದಿವಸದ ಹಿಂದೆ ಯಾಕೆ ಇದನ್ನು ಹೇಳಬೇಕಿತ್ತು, 3-4 ದಿವಸದ ಹಿಂದೆ. ಅಂದರೆ ರಶೀದಿಗೆ ಈ ಘಟನೆ ಆಗುವುದು ಗೊತ್ತಿತ್ತಾ? ಈಗ ನನಗೆ ಮಾಹಿತಿ ಬಂದ ಪ್ರಕಾರ ಸುಮಾರು 2-3 ತಿಂಗಳ ಹಿಂದೆ ಇವನ ಹಿಂದೆ ಬಿದ್ದಿದ್ದಾರೆ, ಸುಹಾಸ್ ಶೆಟ್ಟಿಯ ಹಿಂದೆ. ಹಾಗಾಗಿ ಇಷ್ಟೊಂದು ಅವನ ಹಿಂದೆ ಬರಬೇಕಾದ್ರೆ
ಈ ಕುಡುಪು ಘಟನೆ ಆದಂಥ ಸಂದರ್ಭದಲ್ಲಿ ಇವನನ್ನು ಕರೆದು ಎಚ್ಚರಿಕೆ ಕೊಡುವಂಥ ಅಗತ್ಯ ಏನಿತ್ತು? ಅವನು ತನ್ನ ಆತ್ಮರಕ್ಷಣೆಗೆ ಇಟ್ಟಿದ್ದ. ಅದೇನಾದರೂ ಇವತ್ತು ಇರ್ದಿದ್ದಿದ್ರೆ ಇವತ್ತು ಸುಹಾಸ್ ಬದುಕುಳಿತಾ ಇದ್ದ. ಅದಕ್ಕೋಸ್ಕರ ನಮಗೆ ಇದರ ಹಿಂದೆ ರಶೀದ್ ಪೊಲೀಸರ ಕೈವಾಡ ಇದೆ ಎಂಬಂತಹ ಸಂಶಯ ಆಗ್ತಾ ಇದೆ. ಅಷ್ಟು. ಎರಡನೇದು, ಸಫಾನ್ ಏನಿದೆ, ಅವನ ಅಣ್ಣನ ತಮ್ಮನ ಯಾರು ಕೂಡ, ಅವನು ಕೂಡ ಪೊಲೀಸ್ ಒಬ್ಬ ಸಿಬ್ಬಂದಿ ಆಗಿದ್ದಾನೆ. ನನಗೆ ಗೊತ್ತಿಲ್ಲ ಯಾವ ಸ್ಟೇಷನಲ್ಲಿ ಇದ್ದಾನೆ ಅಂತೇಳಿ. ಹಾಗಾಗಿ ಏನೋ ಒಂದು ಸಂಶಯಕ್ಕೆ ಎಡೆ ಮಾಡ್ತಾ ಇದೆ. ಈ ಪೊಲೀಸರ ಕೈವಾಡನೂ ಇರ್ಬೋದು ಎಂಬಂಥ ಸಂಶಯ ನಮಗೆ ಬಲವಾಗಿ ಇವತ್ತು ಬರ್ತಾ ಇದೆ. ಅದಕ್ಕೋಸ್ಕರ ನಾವು ಅದರಲ್ಲೂ ಇವತ್ತು ಅವನ ತನಿಖೆಯಿಂದ ಹೊರಗಿಟ್ಟಿದ್ದಾರೆ, ಯಾರು ರಶೀದನ್. ಇದು ಇನ್ನಷ್ಟು ನಮಗೆ ಬಲವಾದಂಥ ಸಂಶಯ ಇವತ್ತು ಬರ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಅವನ ಮೇಲೇನೂ ತನಿಖೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾರೆ. ಈ ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡೋ ಮೊದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿದ್ರು, ಇಂಥ ದಿನ ನಿನ್ನನ್ನು ಹತ್ಯೆ ಮಾಡ್ತೇವೆ ಅನ್ನೋ, ಅದನ್ನು ಟ್ಯಾಗೂ ಮಾಡಿದ್ರು. ಈಗ ಇನ್ನೊಂದಷ್ಟು ಹಿಂದೂ ನಾಯಕರುಗಳಿಗೆ, ನಿಂಬೆ ಆಗಿರ್ಬೋದು, ಭರತ್ ಕುಂಬ್ಡೇಲ್ಗೆ ಆಗಿರ್ಬೋದು, ಸಾಕಷ್ಟು ನಾಯಕರುಗಳಿಗೆ ಬೆದರಿಕೆ ಕಾಲ್ ಬರ್ತಾ ಇದೆ. ಏನು ಮಾಡ್ತೀರಾ ಇದಕ್ಕೆ? ನೋಡಿ, ಇದು ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿದೆ. ಯಾರು ಆ ಸಾಮಾಜಿಕ ಜಾಲತಾಣದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾರೆ, ಟ್ಯಾಗ್ ಮಾಡಿದ್ದಾರೆ, ಏನಾದರೂ ಅವನನ್ನು ಬಂಧನ ಮಾಡಿದರೆ, ಅವ್ರು ಯಾರು ಮಾಡಿದಂಥ ಪತ್ತೆ ಹಚ್ಚುತ್ತಿದ್ದರೆ ಸುಹಾಸ್ ಇದು ಜೀವ ಉಳಿತಾ ಇತ್ತು. ಪೊಲೀಸರು ಮಾಡುವಂಥ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ನಿನ್ನೆ ಮೊನ್ನೆ 15 ಜನರ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಕೇಸನ್ನು ಹಾಕ್ತಾ ಇದ್ದಾರಲ್ಲ, ಇದನ್ನು ಅವತ್ತು ಮಾಡಬೇಕಿತ್ತು ಇವರು ಪೊಲೀಸ್ ಇಲಾಖೆ. ಹಾಗಾಗಿ ಈ ಪೊಲೀಸರ ನಿರ್ಲಕ್ಷ್ಯ ಇದಕ್ಕೆ ಒಂದು ಕಾರಣನ ಅಂತ ನಮಗೆ ಸಂಶಯ ಆಗ್ತಾ ಇದೆ. ಇನ್ನು ಎರಡನೇದು, ಇವತ್ತೇನು ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಜೀವ ಬೆದರಿಕೆ, ಇವರ ಈ ಜೀವ ಹೆದರಿಕೆಗೆ ಕುಗ್ಗುವಂಥವರು, ಬಗ್ಗುವಂಥವರು ನಾವಲ್ಲ. ಈ ಸಂಘಟನೆಗೋಸ್ಕರ ಕಳೆದ 16 ವರ್ಷಗಳಿಂದ 16 ಜನ ಈ ಸಂಘಟನೆಗೋಸ್ಕರ ಬಲಿದಾನ ಆಗಿದೆ. ಹಾಗಾಗಿ ಅವರ ಬಲಿದಾನ ಆದ್ರೂ ಇಲ್ಲಿಯ ಹಿಂದುತ್ವದ ಕೆಲಸ ನಿಲ್ಲಿಲ್ಲ. ಇವರು ಬೆದರಿಕೆ ಹಾಕಿದ ತಕ್ಷಣ ನಾವು ಹಿಂದೆ ಹೋಗ್ತೀವಿ, ನಮ್ಮ ಆತ್ಮಸ್ಥೈರ್ಯ ಕಡಿಮೆ ಆಗುತ್ತೆ ಎಂಬುದು ಇವರ ಯೋಚನೆಯನ್ನು ಕೈ ಬಿಡಲಿ. ಆದರೂ ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಯಾಕೆ ನೀವು ಇದನ್ನು ಗಂಭೀರವಾಗಿ ತೆಗೆದುಕೊಡ್ತಾ ಇಲ್ಲ? ನೋಡಿ, ಸುಖ್ಪಾಲ್ ನಿನ್ನೆ ಬೆದರಿಕೆ ಬಂದಿದೆ, ಇವರು ಸೊಮೋಟೋ ಕೇಸ್ ದಾಖಲು ಮಾಡಿಲ್ಲ. ನಾನು ನಿನ್ನೆ ದೂರು ಕೊಡಬೇಕಾಯ್ತು ಕೇಸ್ ಹಾಕಬೇಕಾದ್ರೆ. ನಾನು ಹೇಳೋದು, ಪೊಲೀಸರ ತಾರತಮ್ಯ ಯಾಕೆ ಇದು ಅಂತೇಳಿ. ನಾನು ಏನಾದರೂ ಹೇಳಿಕೆ ಕೊಟ್ಟರೆ, ನಾನು ಏನು ಪ್ರತಿಭಟನೆಯಲ್ಲಿ ಮಾತಾಡಿದರೆ, ಯಾರೂ ದೂರು ಕೊಡದಿದ್ರೂ ಸೊಮೋಟೋ ಕೇಸ್ ದಾಖಲು ಮಾಡ್ತಾರೆ. ಆದರೆ ನಮ್ಮಂಥ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ ತಕ್ಷಣ ಇವರು FIR ಮಾಡಲಿಕ್ಕೆ ಯಾಕೆ ಇವರಿಗೆ ಆಗ್ತಾ ಇಲ್ಲ? ಇದನ್ನು ನಾನು ಪೊಲೀಸ್ ಇಲಾಖೆಗೆ ನಾನು ಕೇಳ್ತಾ ಇದ್ದೀನಿ. ನನಗೆ ಬೆದರಿಕೆ ಹಾಕಿದ ಕಾರಣಕ್ಕೋಸ್ಕರ 16 ಸಲ ಬಂದಿದೆ ಈ ರೀತಿಯ ಮೆಸೇಜ್ಗಳು, ಬೆದರಿಕೆ ಕಾಲ್ಗಳು. ನಾನು ಗನ್ ಲೈಸೆನ್ಸಿಗೆ ಹಾಕಿದ್ದೆ 2 ಸಲ, ನನ್ನ ಗನ್ ಲೈಸೆನ್ಸ್ ಕೊಟ್ಟಿಲ್ಲ. ನಾನು ಹೇಳಿದೆ, ನಾನು ಭದ್ರತೆಗೆ ವ್ಯವಸ್ಥೆ ಮಾಡಿ ಭದ್ರತೆಗೆ ಕೊಟ್ಟಿಲ್ಲ. ಇವತ್ತೇನಾದರೂ ನಮ್ಮ ಆತ್ಮರಕ್ಷಣೆಗೆ ಅಂತ ನಮ್ಮ ವಾಹನದಲ್ಲಿ ಏನಾದರೂ ಇಟ್ಟರೆ ಅದನ್ನು ಇಡುವಂತಿಲ್ಲ, ನಮಗೆ ಅವಕಾಶಗಳಿಲ್ಲ. ಯಾರೋ ಒಂದು 10 ಜನ ಕಾರ್ಯಕರ್ತರು ಜೊತೆ ಇರಲಿ ಎಂಬ ಕಾರಣಕ್ಕೋಸ್ಕರ ಇಟ್ಟರೆ ಅದಕ್ಕೆ ಅವಕಾಶ ಕೊಡಲ್ಲ. ಅಂದರೆ ಈ ರೀತಿಯ ಪೊಲೀಸರು ನಮಗೆ ಒಂದು ಕಾನೂನು, ಅವರಿಗೆ ಒಂದು ಕಾನೂನು ಮಾಡುವುದು ಯಾಕೆ ಎಂಬುದನ್ನು ನಾನು ಪೊಲೀಸ್ ಇಲಾಖೆಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ. ನೀವು ತಕ್ಷಣ ಈ ರೀತಿ ಬೆದರಿಕೆಗಳನ್ನು ಇವತ್ತು ಭರತ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಶ್ರೀಜಿತ್ ಇರ್ಬೋದು, ಯಾರಿಗೆಲ್ಲ ಹಾಕಿದ್ದಾರೆ ಬಂಧನ ಮಾಡಿ. ಯಾರೋ ಒಬ್ಬ ಹಿಂದೂ ಯುವಕ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾನಂತ ತಕ್ಷಣ ನೀವು ಅವನಿಗೆ ಹಿಡಿಲಿಕ್ಕಾಗುತ್ತೆ. ನಿನ್ನೆ ಒಬ್ಬ ಧನುಷ್ ಅಂತ ಹುಡುಗನನ್ನು ಹಿಡಿದಿದ್ದಾರೆ, ಯಾಕೆ ಇವರನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ? ಹಾಗಾಗಿ ಇದನ್ನು ಪೊಲೀಸರು ಮೊದಲು ಮಾಡಲಿ. ಎಲ್ಲವೂ ಇಲ್ಲಿ ಎಲ್ಲ ಈ ರೀತಿಯ ಅರಾಜಕತೆಗಳು ಕಡಿಮೆ ಆಗುತ್ತೆ, ಘಟನೆಗಳು ಕಡಿಮೆ ಆಗುತ್ತೆ. ಇದರಲ್ಲಿ ಪೊಲೀಸರು ಕಳೆದ ಬಾರಿ ಹತ್ಯೆ ಆದಂಥ ಹಿಂದೂ ನಾಯಕರು, ಅದು ಸುಹಾಸ್ ಶೆಟ್ಟಿದ್ದಾಗಿರ್ಬೋದು, ಆರೋಪಿಗಳಾದ ಫೋಟೋಗಳನ್ನೆಲ್ಲ ರಿವೀಲ್ ಮಾಡಿದ್ದಾರೆ. ಈಗ ಈ ಆರೋಪಿಗಳಿಗೆಲ್ಲ ಮುಸುಕು ಹಾಕಿ ರಿವೀಲ್ ಮಾಡದ ರೀತಿಯಲ್ಲಿ ಅದನ್ನು ತೋರಿಸ್ತಾ ಇಲ್ಲ. ಯಾವ ಕಾರಣಕ್ಕಾಗಿರ್ಬೋದು? ನನಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂತೇಳಿ. ಇದು ಪೊಲೀಸರಿಗೆ ನಾವು ಇದನ್ನು ಪ್ರಶ್ನೆ ಮಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾಕೆ ಇವರ ಫೋಟೋಗಳನ್ನು ಹಾಕ್ತಾ ಇಲ್ಲ ಅಂತೇಳಿ. ಬಹುಶಃ ಒಂದಷ್ಟು ಟೆಕ್ನಿಕಲ್ಲು ಇದರ ಹಿಂದೆ ಇರ್ಬೋದು, ನನಗೆ ಗೊತ್ತಿಲ್ಲ. ನಾನು ಮುಂದಿನ ಸಲ ಅದನ್ನು ಹೇಳ್ತೀನಿ. ಓಕೆ, ಇದು ಶರಣ್ ಪಂಪೆಲ್ರವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.